ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಾ? ಪಾದಯಾತ್ರೆ ಮೂಲಕ ಹೋಗೋರೆ ತುಂಬಾ ಎಚ್ಚರಿಕೆಯಿಂದ ಇರಿ. ಭಕ್ತರ ಮೇಲೆ ದಾಳಿ ಮಾಡ್ತಾ ಇದೆ ಚಿರತೆಗಳು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತವರು ಗಮನಿಸಲೇಬೇಕಾದಂತ ಸುದ್ದಿ ಇದು. ಸ್ಪೆಷಲಿ ಪಾದಯಾತ್ರೆ ಮೂಲಕ ಹೋಗುವಂತವರು ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ. ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಭಕ್ತರ ಮೇಲೆ ದಾಳಿ ಮಾಡ್ತಾ ಇರುವಂತದ್ದು ಚಿರತೆಗಳು. ಅಲ್ಲಿ ಪಾದಯಾತ್ರೆಯಲ್ಲಿ ಹೋಗ್ತಾ ಇದ್ದಂತ ಭಕ್ತನನ್ನ ಕೊಂದಿರುವಂತದ್ದು ಚಿರತೆ. ದೇವರ ಹತ್ರ ಹೋಗ್ತಾ ಇದ್ದಂಥ ವ್ಯಕ್ತಿ ದೇವರ ಪಾದ ಸೇರಿರುವಂಥದ್ದು. ತಾಳ ಬೆಟ್ಟದಿಂದ ಮೆಟ್ಟಿಲು ಹತ್ತುವಾಗ ಚಿರತೆ ದಾಳಿ ಮಾಡಿದೆ. ಮಂಡ್ಯ ಮೂಲದ ಪ್ರವೀಣ್ ಚಿರತೆ ದಾಳಿಗೆ ಬಲಿಯಾಗಿರುವಂಥದ್ದು. ಮಂಡ್ಯ ಮೂಲದ ಪ್ರವೀಣ್ ಪಾದಯಾತ್ರೆಯಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಚಿರತೆ ದಾಳಿಗೆ ಬಲಿಯಾಗಿರುವಂಥದ್ದು. ಸ್ನೇಹಿತರ ಜೊತೆಗೆ ಬೆಟ್ಟ ಹತ್ತಾ ಇದ್ದಂಥ ಪ್ರವೀಣ್, ಈ ವೇಳೆ ಪ್ರವೀಣ್ ಸ್ನೇಹಿತರು ಬೆಟ್ಟದಿಂದ ವಾಪಸ್ ಬಂದಿದ್ದಾರೆ. ತಾಳ ಬೆಟ್ಟದಿಂದ ಪ್ರವೀಣ್ಣನ್ನ ಎಳೆದೊಯ್ದಿದ್ದಂಥ ಚಿರತೆ. ಕಳೆದ ವಾರ ಬೆಟ್ಟದ ರಸ್ತೆಯಲ್ಲಿ ಚಿರತೆ ಹಾಗೂ ಮರಿಗಳು ಕೂಡ ಕಾಣಿಸ್ಕೊಂಡಿದ್ವು. ಈಗ ಒಬ್ಬ ಯುವಕ ಸಾವನ್ನಪ್ಪಿದ್ದಾನೆ. ಬೆಟ್ಟ ಹತ್ತುವಂತ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂಥದ್ದು. ಸ್ನೇಹಿತರ ಜೊತೆ ಬೆಟ್ಟವನ್ನ ಹತ್ತುತ್ತಾ ಇದ್ದ ಚಿರತೆ ಎಳೆದೊಯ್ದು ಕೊಂದು ಹಾಕಿದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹತ್ತುವಂತ ಸಂದರ್ಭದಲ್ಲಿ, ಪಾದಯಾತ್ರೆ ಮುಖಾಂತರ ಹತ್ತುವಂತ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂಥದ್ದು. ಮೊನ್ನೆ ಚಿರತೆ ಕಾಣಿಸ್ಕೊಂಡಿರುವಂಥ ದೃಶ್ಯಾವಳಿಗಳು ಕೂಡ ಇದಾವೆ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಮಲೆ ಮಹದೇಶ್ವರ ಬೆಟ್ಟದ ಸುತ್ತಮುತ್ತ ಕಾಡು ಪ್ರಾಣಿಗಳ ಹಾವಳಿ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಮನುಷ್ಯರನ್ನ ಕೂಡ ತಿಂದಿದೆ, ಯುವಕನನ್ನ ತಿಂದಿದೆ, ಪ್ರವೀಣ್ ಅನ್ನುವಂಥ ಯುವಕನನ್ನ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಪಾದಯಾತ್ರೆಯ ಸಂದರ್ಭದಲ್ಲೇ ಭಕ್ತನನ್ನ ಕೊಂದಿರುವಂಥದ್ದು ಚಿರತೆ. ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಂಥವರು, ಯುವಕರ ಗುಂಪು ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪ್ರವೀಣ್ ಅನ್ನುವಂಥ ಯುವಕನನ್ನ ಎಳೆದೊಯ್ದು ಕೊಂದು ಹಾಕಿದೆ, ತಿಂದು ಹಾಕಿದೆ ಚಿರತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಯಾವಾಗಾಗಿದ್ದು, ಹೇಗಾಗಿದ್ದು, ಈತನ ಒಬ್ಬನನ್ನೇ ಎಳ್ಕೊಂಡು ಹೋಗಿದ್ದ? ಆ ಸಂದರ್ಭದಲ್ಲಿ ಯಾರೂ ಇರಲಿಲ್ವಾ? ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಿಮಗೆ ಸಾವನ್ನಪ್ಪಿದಂಥ ಯುವಕನ ಫೋಟೋವನ್ನು ಕೂಡ ತೋರಿಸ್ತಾ ಇದ್ದೀವಿ. ಚಿರತೆ ದಾಳಿಯಿಂದಾಗಿ ಸಾವನ್ನಪ್ಪಿರುವಂಥದ್ದು ಆ ವ್ಯಕ್ತಿ. ಆ ಯುವಕನನ್ನು ಎಳೆದೊಯ್ದು ಚಿರತೆ ಸಾಯಿಸಿರುವಂಥದ್ದು, ಕೊಂದು ಹಾಕಿದೆ, ತಿಂದು ಹಾಕಿದೆ. ಪಾದಯಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕು. ಮೈಯೆಲ್ಲ ಕಣ್ಣಾಗಿದ್ದರೂ ಕೂಡ ಅದನ್ನು ನೋಡಿದ್ರೂ ಮುಗ್ದೋಯ್ತು ಕತೆ. ಸುತ್ತಮುತ್ತ ಇದ್ರೆ ಮುಗ್ದೋಯ್ತು ಕತೆ. ಪಾದಯಾತ್ರೆಗೆ ಹೋಗ್ತಾ ಇದ್ದಂಥವ್ರದ್ದು. ಕಾಡು ಪ್ರಾಣಿಗಳ ಹಾವಳಿ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದಕ್ಕೆ ಒಂದು ಎಕ್ಸಾಂಪಲ್ ಇದು. ಕಾಡಿನಲ್ಲೇ ಇರುವಂಥದ್ದಲ್ವಾ ಅದು, ಬೆಟ್ಟ ಬೇರೆ, ಸುತ್ತಮುತ್ತ ಅಂತೂ ಇದ್ದೇ ಇರುತ್ತೆ. ಬಟ್ ಈಗ ಪಾದಯಾತ್ರೆ ಮಾಡಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಬರೋದು. ಅರಣ್ಯ ಇಲಾಖೆಯವರು ಏನೇ ಕ್ರಮ ಕೈಗೊಂಡ್ರೂ ಕೂಡ ಕಾಡಾಗಿರುವಂಥ ಹಿನ್ನೆಲೆಯಲ್ಲಿ ಬಂದೇ ಬರ್ತವೆ ಕಾಡು ಪ್ರಾಣಿಗಳು. ಅದೇ ಪಾದಯಾತ್ರೆಗೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಯೋಚಿಸಬೇಕಾಗಿದೆ. ಈಗ ದೇವರು, ದೇವಸ್ಥಾನ, ಪಾದಯಾತ್ರೆ ನಡ್ಕೊಂಡು ಹೋಗುವಂಥದ್ದೇ ಒಂದು ಸಂಪ್ರದಾಯ, ಅದು ಒಂದು ರೀತಿಯಾದಂಥ ಭಕ್ತಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಹೇಗಾಗಿದ್ದು, ಯಾವಾಗಾಗಿದ್ದು, ಮತ್ತೆ ಅವರ ಫ್ರೆಂಡ್ಸ್ ಎಲ್ಲ ಹೋಗುವಂಥ ಸಂದರ್ಭದಲ್ಲಿ ಇವರೊಬ್ಬರನ್ನೇ ಹೇಗೆ ಹೇಳ್ಕೊಂಡು ಹೋಯ್ತಂತೆ? ಏನು ಮಾಹಿತಿ ಸಿಗ್ತಾ ಇದೆ? ಪೃಥ್ವಿರಾಜ್, ಇದು ಇವತ್ತಿನ ಬೆಳಗಿನ ಜಾವ ನಡೆದಿರ್ತಕ್ಕಂಥ ಘಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ತಪ್ಪಲಲ್ಲಿ ಒಂದು ತಾಳಬೆಟ್ಟ ಅಂತಿದೆ. ತಾಳಬೆಟ್ಟದ ಮಲೆ ಮಹದೇಶ್ವರ ಬೆಟ್ಟದವರೆಗೆ ಒಂದು ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ಆ ಮೆಟ್ಟಿಲಿನಲ್ಲಿ ಪಾದಯಾತ್ರೆ ಹೋಗ್ಬೇಕಾದ್ರೆ ಇಂದು ಬೆಳಗಿನ ಜಾವ ಒಂದು ಘಟನೆ ನಡೆದಿದೆ. ಇವರು ಮಂಡ್ಯ ತಾಲೂಕಿನ ಸುಮಾರು 50ಕ್ಕೂ ಹೆಚ್ಚು ಮಂದಿ ಒಂದು ಪಾದಯಾತ್ರೆ ಹೊರಟಿದ್ರು. ಎಲ್ಲರಿಗಿಂತ ಮುಂಚೆ ಒಂದು 4-5 ಮಂದಿ ಸ್ನೇಹಿತರುಗಳು ಮುಂದೆ ಹೋಗ್ತಾ ಇದ್ರು. ಒಬ್ಬೊಬ್ರು 50ರಿಂದ 100 ಮೀಟರ್ ಅಂತರದಲ್ಲಿ ಒಬ್ಬೊಬ್ರು ಹೋಗ್ತಾ ಇರ್ಬೇಕಾದ್ರೆ ಒಂದು ಚಿರತೆ ಒಂದು ಇದ್ದಕ್ಕಿದ್ದಾಗಿ ಏಕಾಏಕಿ ದಾಳಿ ನಡೆದಿದೆ. ಆ
ಚಿರತೆ ದಾಳಿಯನ್ನ ಕಂಡು ಈ ತರ ಇವರೆಲ್ಲ ಸ್ನೇಹಿತರುಗಳೆಲ್ಲ ಯಲ್ಲಾಪಿಲ್ಲಿಗೆ ಹೋಗಿದ್ರೆ ಅಲ್ಲಿ ಪ್ರವೀಣ್ ಎಂಬಾತ ಮಂಡ್ಯ ತಾಲೂಕಿನ ಚೀರ್ನಳ್ಳಿ ಗ್ರಾಮದ ಪ್ರವೀಣ್ ಎಂಬಾತ ಆ ಚಿರತೆ ದಾಳಿ ಸಿಕ್ಕಾಕೊಂಡಿದ್ದಾನೆ. ಆತನನ್ನ ಎಳೆದ ಚಿರತೆ ಒಂದು ಕಂದಕಕ್ಕೆ ಇಟ್ಕೊಂಡು ಹೋಗಿ ಆತನ ಕೊಂದು ಹಾಕಿ ಆತನ ರಕ್ತ ಇದೆ. ಇವರೆಲ್ಲ ಗಾಬರಿಗೊಂಡು ಆ ತಾಳಬೆಟ್ಟಕ್ಕೆ ಒಂದು ಜನತಾ ಪ್ರದೇಶಕ್ಕೆ ಬಂದು ಅರಣ್ಯ ಇಲಾಖೆ ಮಾಹಿತಿ ಕೊಡ್ತಾರೆ. ಅರಣ್ಯ ಇಲಾಖೆಯವರು ಅಲ್ಲಿಗೆ ತಕ್ಷಣ ಅಲ್ಲಿ ಸ್ಥಳಕ್ಕೆ ಧಾವಿಸಿ ಆ ಚಿರತೆಯನ್ನು ಓಡಿಸೋದಕ್ಕೆ ಸುಮಾರು 1 ಗಂಟೆ ಒಂದು ಪ್ರಯತ್ನ ಮಾಡಿ. ಯಾಕಂದ್ರೆ ಚಿರತೆ ಶವದ ಮುಂದೆ ಕಾದಿತ್ತು ಅಂತ ಗೊತ್ತಾಗಿದೆ. 1 ಗಂಟೆ ಪ್ರಯತ್ನ ಮಾಡ್ತಾ ಆತನ ಶವವನ್ನ ಕಂದಕ್ಕಿಂತ ಮೇಲೆತ್ತಿ ಈಗ ಹನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಂದಿದ್ದಾರೆ. ಇದು ಪಾದಯಾತ್ರಿಗಳು ಹೋಗ್ತಾ ಇರ್ಬೇಕಾದ್ರೆ ಈ ತರ ಒಂದು ಘಟನೆ ನಡೆದಿದೆ ಪೃಥ್ವಿರಾಜ್. ಅಲ್ಲ, ಈಗ ಪಾದಯಾತ್ರೆಗೆ ಈ ದಾಳಿ ಆದ ಬಳಿಕ ಬಿಡ್ತಾ ಇದ್ದಾರಾ? ಮತ್ತೆ ಪಾದಯಾತ್ರೆ ಮಾಡುವಂಥವರೇ ಈಗ ಯೋಚಿಸಬೇಕಾಗಿದೆ, ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕಾ ಬೇಡವಾ ಅಂತ. ಯಾಕೆಂದ್ರೆ ಅದು ಕಾಡಿನಲ್ಲೇ ಇರುವಂಥ ಬೆಟ್ಟ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕಾಡು ಪ್ರಾಣಿಗಳಂತೂ ಕಾಣಿಸ್ಕೊಳ್ತವೆ. ಅದಕ್ಕೆ ಬ್ರೇಕ್ ಹಾಕುವಂಥ ತುಂಬಾ ಕಷ್ಟ ಅಂತಾನೆ ಕಾಣಿಸುತ್ತೆ. ಏನು ಮಾಡ್ಬೋದು ಅಂತ ಆಪ್ಷನ್ಸ್ ಏನಿದೆ? ಹೌದು, ಕಳೆದ ವಾರ ಹಿಂದೆ ಅಷ್ಟೇ ಈ ಒಂದು ಚಿರತೆ ಅದೇ ಭಾಗದಲ್ಲಿ ಕಾಣಿಸ್ಕೊಂಡಿತ್ತು. ಒಂದು ಸೇತುವೆ ಮೇಲೆ ಈ ಚಿರತೆ ಕುಳಿತು ತನ್ನ 2 ಮರಿಗಳೊಂದಿಗೆ ಕಾಣಿಸ್ಕೊಂಡಿತ್ತು. ಆಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಭಕ್ತರು ಸಹ ಎಚ್ಚರಿಕೆ ಕೊಟ್ಟಿದ್ರು, ಪಾದಯಾತ್ರೆ ಹೋಗ್ಬೇಕಾದ್ರೆ ಹೋಗಿದೆ. ಆದ್ರೆ ಈ ಸ್ನೇಹಿತರುಗಳು ಏನು ಇವತ್ತು ಬಲಿಯಾಗಿದ್ದಾರೆ, ಪ್ರವೀಣ್ ಮತ್ತು ಸ್ನೇಹಿತರು ಎಲ್ಲರಿಗಿಂತ ಮುಂಚಿತವಾಗಿ ಕತ್ಲೇರಿಯ ಸಂದರ್ಭದಲ್ಲಿ ಬೆಳಗಿನ ಜಾವ ಕತ್ಲೇರಿಯ ಸಂದರ್ಭದಲ್ಲಿ ಹೊರಟಿದ್ದಾರೆ. ಹಾಗಾಗಿ ಒಂದು ಚಿರತೆಯಾಗಿ ಬಲಿಯಾಗಿದ್ದಾರೆ. ಇದು ಕಾಡು ಪ್ರದೇಶ ಆದ್ರಿಂದ ಎಚ್ಚರಿಕೆಯಿಂದ ಹೋಗ್ಬೇಕಾಯ್ತು, ಮತ್ತೆ ಬೆಳಕಾದ್ಮೇಲೆ ಹೋಗ್ಬೇಕಾಯ್ತು. ಇನ್ನು ಮುಂದೆ ಯಾಕಂದ್ರೆ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡೋದು ಸಹಸ್ರಾರು ಭಕ್ತರು ಒಂದು ಪಾದಯಾತ್ರೆ ಹೋಗ್ತಾರೆ. ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಇದೊಂಥರ ಫ್ಯಾಷನ್ ಆಗ್ಬಿಟ್ಟಿದೆ, ಡೈಲಿ ಹೋಗ್ತಾರೆ ಪಾದಯಾತ್ರೆ. ಹಾಗಾಗಿ ಒಂದು ಪಾದಯಾತ್ರೆಗೆ ಒಂದು ಕಡಿವಾಣ ಹಾಕುವಂತ ಒಂದು ಅಗತ್ಯತೆ ಕಂಡು ಬರ್ತಿದೆ. ಒಂದು ಟೈಮಿಂಗ್ಸ್ ಅನ್ನ ನಿರ್ಬಂಧವನ್ನು ಮಾಡ್ಬೇಕಾಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ. ನಂದೀಶ್ ಮಾತನಾಡ್ತೀನಿ. ನಮ್ಮ ಜೊತೆ ಈಗ ಭಾಸ್ಕರ್ ಅವರು DCF ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಭಾಸ್ಕರ್ ಅವರೇ. ಭಾಸ್ಕರ್ ಅಲ್ಲ, ಇದು ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿಗಳು. ಸರ್, ನಿಮ್ಮ ಹೆಸರು? ರಘು ಅಂತೇಳಿ. ರಘು ಅವರೇ, ಅದೇ ಆಗ್ಬಾರ್ದಿತ್ತು, ಈ ಘಟನೆ ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಅಂತ, ಏನ್ ಮಾಡಬಹುದು ಅಂತ, ಪಾದಯಾತ್ರೆ ಏನಾದ್ರು ಅವಕಾಶ ಕೊಡಬೇಕಾ ಬೇಡವಾ ಅನ್ನುವಂತ ಪಾದಯಾತ್ರಿಗಳಿಗೆ ಇಲ್ಲ ಈಗ ಏನಾಗಿದೆ, ಅದು ಸಾಂಪ್ರದಾಯಿಕವಾಗಿ ಒಂದು ಧಾರ್ಮಿಕ ಕಾರ್ಯಕ್ರಮ, ಅದು ಜನಗಳ ಒಂದು ಆಸ್ಮಿಕತೆ, ಭಕ್ತಿ ಆಸ್ಮಿಕತೆ, ಅದನ್ನ ನಾವು ತಡೆಯಲಿಕ್ಕೆ ಬರೋದಿಲ್ಲ. ಬಟ್ ಮುನ್ನೆಚ್ಚರಿಕೆಯಾಗಿ ಈಗಾಗಲೇ ನಾವು ಪ್ರಾಧಿಕಾರದ ವತಿಯಿಂದ ನಾವು ತಾಳಬೆಟ್ಟದಲ್ಲಿ ಮತ್ತೆ ರಂಗಸ್ವಾಮಿ ಒಡ್ಡು ಮತ್ತೆ ಆನೆದಿಮ್ಮದಲ್ಲಿ 3 ಕಡೆ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡ್ತಿದ್ದೇವೆ. ಏನಂತ ಸಂಪೂರ್ಣವಾಗಿ ಪಾದಯಾತ್ರಿಗಳೇನಾದ್ರೂ ಪಾದಯಾತ್ರೆ ಮಾಡ್ಬೇಕಂದ್ರೆ ಗುಂಪಾಗಿ ಪಾದಯಾತ್ರೆ ಮಾಡ್ಬೇಕು. ಮತ್ತೆ ಸಂಜೆ 6ರ ನಂತರ ಪಾದಯಾತ್ರೆಯನ್ನ ಮಾಡಬೇಡಿ ಅಂತ ಹೇಳಿ ನಾವು ಕೂಡ ತಿಳುವಳಿಕೆಯನ್ನ ಕೊಡ್ತಾ ಇದ್ದೇವೆ. ಬಟ್ ನಮ್ಗೆ ಅರಣ್ಯ ಇಲಾಖೆಯ ಸಹಯೋಗ ತುಂಬಾ ಅವಶ್ಯಕತೆ ಇದೆ. ಯಾಕೆಂತಂದ್ರೆ ಈಗ ಶಿವರಾತ್ರಿ ಮತ್ತು ಯುಗಾದಿ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಪಾದಯಾತ್ರೆ ಬರ್ತಾರೆ. ಕಳೆದ 2 ವರ್ಷಗಳಲ್ಲೂ ಕೂಡ 2 ವರ್ಷದ ಹಿಂದಿನಲ್ಲಿ ಕೂಡ ಆನೆ ದಾಳಿಗೆ ಒಬ್ಬರು ಮಹಿಳೆ ಭಕ್ತಾದಿಗಳು ಮೃತರಾಗ್ಬಿಟ್ಟಿದ್ರು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಮ್ಗೆ ಅರಣ್ಯ ಇಲಾಖೆಯ ಸಹಕಾರ ತುಂಬಾ ಅಗತ್ಯತೆ ಇದೆ. ತಾಳಬೆಟ್ಟದಲ್ಲಿ ಕಟ್ಟುನಿಟ್ಟಾಗಿ ಅಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿನ ನಿಯೋಜಿಸಿ ಸಂಜೆ 6ರ ನಂತರ ಪಾದಯಾತ್ರೆ ಮಾಡಬೇಡಿ ಅಂತ ಹೇಳಿ ಒಂದು ಚೆಕ್ ಪೋಸ್ಟ್ ಅನ್ನ ಮಾಡ್ಬೇಕು. ನಾವು ಪ್ರಾಧಿಕಾರದಿಂದ ಈಗಾಗಲೇ ಒಂದು ಚೆಕ್ ಪೋಸ್ಟ್ ಅನ್ನ ಮಾಡಿದ್ದೇವೆ. ಯಾಕೆಂದ್ರೆ ಪ್ಲಾಸ್ಟಿಕ್ ತಡೆಗಟ್ಟಿದಿರಬಹುದು, ಮತ್ತೊಂದಕ್ಕೂ ನಾವು ಈಗಾಗಲೇ ಚೆಕ್ ಪೋಸ್ಟ್ ಮಾಡಿದ್ದೇವೆ. ಇದಕ್ಕೆ ನಮ್ಗೆ ಹೆಚ್ಚಿನ ಅರಣ್ಯ ಇಲಾಖೆ ಸಿಬ್ಬಂದಿ ತುಂಬಾ ಅವಶ್ಯಕತೆ ಇದೆ. ಅಲ್ಲ, ಈಗ ಮತ್ತೆ ಮಹಿಳೆ ಸತ್ತೋದ್ರು ಅಂತ ಹೇಳಿದ್ರಲ್ಲ, ಅದಾದ್ಮೇಲೂ ಏನು ಕ್ರಮ ಕೈಗೊಂಡಿಲ್ವಾ ಅರಣ್ಯ ಇಲಾಖೆಯವರು? ಸಂಪೂರ್ಣವಾಗಿ ನಾವು ಅವ್ರನ್ನ ಕೇಳಬೇಕು. DCF ಅವರು ನೀವು ಫೋನ್ ಮಾಡಿ ಕೇಳಬೇಕು ಅವ್ರಿಗೆ ಏನು ಕ್ರಮ ಕೈಗೊಂಡಿದ್ರೆ ಅಂತ ಹೇಳಿ. ಅಲ್ಲ, ನೀವು ಕಾರ್ಯದರ್ಶಿಗಳಲ್ವಾ, ಸ್ಪಂದಿಸ್ತಾ ಇಲ್ವಾ ನಿಮ್ಮ ಮನವಿಗಳಿಗೆ? ಸ್ವಲ್ಪ ಸಿಬ್ಬಂದಿ ಕೊರತೆ ಇದೆ ಅಂತ ನಾನು ಅನ್ಕೊಳ್ತೀನಿ. ಅದಕ್ಕೆ ಸಿಬ್ಬಂದಿಗಳ ಕೊರತೆ ಇದೆ. ಯಾಕೆಂತಂದ್ರೆ ಚೆಕ್ ಪೋಸ್ಟ್ ನಲ್ಲಿ ಕೂಡ ನಾವು ಪ್ರಾಧಿಕಾರದ ಸಿಬ್ಬಂದಿನೇ ಕರ್ತವ್ಯಕ್ಕೆ ನಿಯೋಜಿಸ್ತದೆ ಹೊರತು ಅಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಾರು ಅಲ್ಲಿ ಸಿಬ್ಬಂದಿ ನಿಯೋಜಿಸಿಲ್ಲ. ಬಟ್ ಸಿಬ್ಬಂದಿ ಕೊರತೆಯಿಂದಾಗಿ ಈ ತರ ಆಗಿರಬಹುದು. ಬಟ್ ನನ್ನ ಒಂದು ಅಭಿಪ್ರಾಯ ಏನಂತ ಅಂದ್ರೆ ಅರಣ್ಯ ಇಲಾಖೆಯ ಹೆಚ್ಚಿನ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ನಿಯೋಜನೆ ಆದ್ರೆ ಅಟ್ಲೀಸ್ಟ್ ಭಕ್ತಾದಿಗಳನ್ನ ನಾವು ಸಂಜೆ ಮೇಲೆ ಮಾತನಾಡ್ತೀನಿ. ನಮ್ಮ ಜೊತೆ ಮಂಜುನಾಥ್ ಅವರು, ಹನೂರು ಶಾಸಕರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗುವಂತ ಸಂದರ್ಭದಲ್ಲಿ ಒಬ್ರು ಭಕ್ತರ ಮೇಲೆ ಚಿರತೆ ದಾಳಿ ಮಾಡಿ ಸಾವನ್ನಪ್ಪಿದ್ದಾರೆ. ನಿಮ್ಗೆ ಮಾಹಿತಿ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಏನ್ ಮಾಡ್ಬೋದು ಅಂತ ಈಗ? ಹೌದೌದು, ಬೆಳಗ್ಗೆ ನನಗೆ ಮಾಹಿತಿ ಬಂದ ಕೂಡಲೇ ಎಲ್ಲ ಅಧಿಕಾರಿಗಳನ್ನ ಅಲರ್ಟ್ ಮಾಡಿ, ಈವನ್ ಸ್ಟೇಟ್ ಅಲ್ಲೂ ಮೇಲ್ಮಟ್ಟದ ಅಧಿಕಾರಿಗಳಿಗೂ ಅಲರ್ಟ್ ಮಾಡಿದೀವಿ. ಈಗ ಅದು ಡೆತ್ ಆಗಿರೋದು ಕನ್ಫರ್ಮ್ ಆಗಿದೆ. ಬೆಳಗ್ಗೆ 5 ಅದು ಅಟ್ಯಾಕ್ ಆಗಿರ್ತಕ್ಕಂಥ ಮಾಹಿತಿ ಬರ್ತದೆ. ಈ ಭಕ್ತಾದಿಗಳು 4 ಗಂಟೆ ಸುಮಾರೇ ಹೊರಟಿರ್ಬೇಕು ಅನ್ಸುತ್ತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮೂವಿಂಗ್ ಅಲ್ಲಿ ಆ ಮೊಮೆಂಟ್ ಅಲ್ಲಿ ಹೆಚ್ಚು ಅನಿಮಲ್ಸ್
ಮಂಜುನಾಥ್ ಸರ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಮೂವಿಂಗ್ ಅಲ್ಲಿ ಇದ್ದೀರಾ ಹೇಗೆ? ಹಾ, ಒಂದ್ ನಿಮಿಷ, ನಾನೇ ಇನ್ನೊಂದು ಸೆಕೆಂಡ್ ಸರ್. ಸರ್ ಈಗ ಕೇಳಿಸ್ತಾ ಇದೆ, ಮಾತಾಡಿ. ಈಗ ಕೇಳ್ತೀವಿ. ಹಾ, ಈಗ ಕೇಳಿಸ್ತಾ ಇದೆ, ಮಾತಾಡಿ. ಬೆಳಗಿನ ಜಾವ ಅದಾಗಿರೋ 4 ಗಂಟೆಗೆ ಅವ್ರು ಹೊರಟಿರೋದ್ರಿಂದ ಇದು ಸಮಸ್ಯೆ ಆಗಿರೋಂಥದ್ದು. ಹೆಚ್ಚು ಅನಿಮಲ್ಸ್ ಆ ಮೂಮೆಂಟ್ ಇರುತ್ತೆ ಅಂತ ಉನ್ನತ ಅಧಿಕಾರಿಗಳು ಹೇಳ್ತಾ ಇರೋಂಥದ್ದು. ಇದು ಈ ಕೂಡಲೇ ನಾವು ಕಾರ್ಯಪ್ರವೃತ್ತರಾಗಿ ಇನ್ನು ಮುಂದೆ ಏನ್ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅದಕ್ಕೆಲ್ಲಾನು ಮೇಲ್ಮಟ್ಟದ ಅಧಿಕಾರಿಗಳು ಅಂದ್ರೆ CCF, DCF ಮತ್ತೆ PCCF ಅವರೆಲ್ಲರೂ ಸಹ ಈಗ ಆಲ್ರೆಡಿ ಅರಣ್ಯ ಸಚಿವರ ಹತ್ರ ನಾನು ಮಾತಾಡಿದ್ದೇನೆ. ಮುಖ್ಯಮಂತ್ರಿಗಳು ಗಮನಕ್ಕೂ ಅಲ್ಲಿ ವಿಷಯ ಹೋಗಿದೆ, ಈ ತರ ಅಟ್ಯಾಕ್ ಆಗಿದೆ ಅಂತ ಹೇಳಿ. ಈಗ ಈ ಕೂಡಲೇ ಹೆಚ್ಚು ಅದಕ್ಕೆ ಒಂದು ಸೀನಿಯರ್ ಆಫೀಸರ್ ಇವರು ಮಲೆ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿ ರಘು ಅವರು ಮಾತನಾಡ್ತಾ ಇದ್ರು. ಮೇನ್ಲಿ ನಾವು ಸಾಕಷ್ಟು ಬಾರಿ ಮನವಿಯನ್ನ ಸಲ್ಲಿಸಿದ್ದೇವೆ, ಸಿಬ್ಬಂದಿಗಳ ಕೊರತೆ ಅನ್ನುವಂಥದ್ರ ಬಗ್ಗೆ ಅವರು ಕಾರಣಗಳನ್ನ ಕೊಡ್ತಾ ಇದ್ರು. ಈಗ ಹೆಚ್ಚಿನ ಸಿಬ್ಬಂದಿ ಬೇಕಾಗಿದೆ ಅಂತ ಅಲ್ಲಿಗೆ. ಹೌದು ಸರಿ, ಖಂಡಿತವಾಗ್ಲೂ ಈಗ ಏನಾಗಿದೆ, ಬಹುಶಃ ಇದು ಹಿಂದೆಂದೂ ಆಗಿಲ್ಲ. ಈಗ ಆಗಿರೋದ್ರಿಂದ ನಾವು ಈಗ ಎಲ್ಲಾ ರೀತಿಯಾದ ಮುಂಜಾಗ್ರತೆ ಕ್ರಮನ ಇಮಿಡಿಯೇಟ್ ಈ ಕ್ಷಣದಿಂದ ತಗೊಳ್ಳಿಕ್ಕೆ ಆಲ್ರೆಡಿ ಕಾರ್ಯಪ್ರವೃತ್ತರಾಗಿದ್ದೀವಿ. ಸೊ ಆ ಕಾರಣದಿಂದ ಈಗ ಏನು ಮೀಟಿಂಗ್ ಮಾಡಿ ಆದಷ್ಟು ಸಿಬ್ಬಂದಿಯನ್ನ ಇಮಿಡಿಯೇಟ್ ಹೆಚ್ಚು ಮಾಡಿ ಗಸ್ತು ಮಾಡೋ ಮುಖಾಂತರ, ಅಂದ್ರೆ ಎವ್ರಿ 500 ಮೀಟರ್ಸ್ ಒಬ್ಬ ಗಾರ್ಡ್ ನಿಯೋಜನೆ ಮಾಡಿ ಭಕ್ತರಿಗೆ ಒಂದು ಸುರಕ್ಷತೆನೇ ಮುಖ್ಯ ಇಲ್ಲಿ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರ ಭಕ್ತಿಯಿಂದ ಬರ್ತಕ್ಕಂಥದ್ದು ಬಹಳ ಇಲ್ಲಿ ಅಷ್ಟೇ ಒಂದು ಮುಖ್ಯ. ಅದಕ್ಕೆ ಎಲ್ಲಾ ರೀತಿಯಾದ ಮುಂಜಾಗ್ರತೆ ಕ್ರಮ ತಗೊಂಡು ಅವ್ರನ್ನ ಸುರಕ್ಷಿತವಾಗಿ ಕಳಿಸ್ಕೊಳ್ಲಿಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಈ ಕೂಡಲೇ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಸಭೆ ಸೇರಿ ತೀರ್ಮಾನ ತಗೊಂಡಿದ್ದೇವೆ. ಅದನ್ನ ಇಮಿಡಿಯೇಟ್ ಎಫೆಕ್ಟ್ ತರೋದಕ್ಕೂ ಎಲ್ಲ ಒಂದು ಕೆಲಸ ಮಾಡ್ತೀವಿ. ಆಕ್ಚುಲಿ ಚಿರತೆ ಮರಿಗಳು ಕಾಣಿಸ್ಕೊಂಡಿದ್ವು 1-2 ದಿನದಿಂದ. ಆಮೇಲೆ ಲಕ್ಷಾಂತರ ಭಕ್ತರು ಸ್ಪೆಷಲ್ ಶಿವರಾತ್ರಿ ಸಂದರ್ಭದಲ್ಲಿ, ಯುಗಾದಿಯ ಸಂದರ್ಭದಲ್ಲಿ ಪಾದಯಾತ್ರೆಯನ್ನ ಮಾಡ್ತಾ ಇರ್ತಾರಲ್ಲ. ಸೊ ತುಂಬಾ ಕಷ್ಟ ಆಗುತ್ತೆ ಅಲ್ಲಿ ಹೇಗ್ ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಪ್ಲಾನ್ ಇಲ್ಲ ಅಂದ್ರೆ ಇನ್ನು ಎಷ್ಟು ಬಲಿ ಆಗ್ತಾವೋ ಏನೋ ಗೊತ್ತಿಲ್ಲ ಅಲ್ಲಿ. ಖಂಡಿತವಾಗ್ಲೂ ಸರ್, ನೀವು ಹೇಳೋದು ಈಗ ಏನಾಗಿದೆ, ಲೆಪರ್ಡ್ ಸಂಖ್ಯೆ ಬಹಳಷ್ಟು ಇದೆ ಎಲ್ಲಾ ಕಡೆನೂ. ಈಗೇನು ಮನುಷ್ಯ ಮತ್ತೆ ಪ್ರಾಣಿ ಸಂಘರ್ಷ ಬಹಳಷ್ಟು ಆಗ್ತಾ ಇದೆ. ಬಟ್ ಅದನ್ನ ತಡೆಗಟ್ಟಲಿಕ್ಕೆ ಏನೇನು ಕ್ರಮ ಜರುಗಿಸ್ಲಿಕ್ಕೆ ಸಾಧ್ಯನೋ ಈಗ ಅದನ್ನ ಇಮಿಡಿಯೇಟ್ ಆಕ್ಷನ್ ತಗೊಳ್ಲಿಕ್ಕೆ ಅಷ್ಟೇ ಮಾಡ್ಬೋದು ಸರ್ ಈಗ ನಾವು. ಯಾಕೆಂದ್ರೆ ನಾವು ಇನ್ನು ಮುಂದೆ ಈ ತರದ ಘಟನೆ ನಡಿಬಾರ್ದಿತ್ತು. ಇನ್ನು ಮುಂದೆ ನಡೀದೇ ಇರೋದಕ್ಕೆ ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ, ಮನುಷ್ಯನ ಜೀವ ಅತ್ಯಮೂಲ್ಯ, ಅದಕ್ಕೆ ಉಳಿಸ್ಲಿಕ್ಕೆ ಅಂದ್ರೆ ಅದನ್ನ ಜವಾಬ್ದಾರಿಯುತವಾಗಿ ಅದನ್ನ ನಿಭಾಯಿಸಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾವು ಖಂಡಿತ ಮಾಡ್ತೇವೆ ಸರ್. ಓಕೆ, ಸ್ಪಂದಿಸಿ ಸರ್ ಆದಷ್ಟು ಅಲ್ಲಿ. ಯಾಕೆಂದ್ರೆ ಮತ್ತೆ ಈ ರೀತಿಯಾದಂಥ ಒಂದು ಆಘಾತ ಆಗುವಂಥ ಕೆಲಸಗಳಾಗಬಾರ್ದು ಅನ್ನುವಂಥದ್ದು ಅಷ್ಟೇ ನಮ್ಮ ಕಾಳಜಿ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಹಾಗೆ ರಘು ಅವರೇ, ನಿಮಗೂ ಕೂಡ ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.